ರಾಮೇಶ್ವರ ದೇವಸ್ಥಾನ ಅಂತ ಒಂದಿದೆ. ಆ ರಾಮೇಶ್ವರ ದೇವಸ್ಥಾನ ಅಂದರೆ ಅದು ಸುಮಾರು ರಾಮದೇವರು ವನವಾಸದಲ್ಲಿರಬೇಕಾದ್ರೆ ಅವರ ಒಂದು ಪೂಜೆಗೋಸ್ಕರ ಒಂದು ಲಿಂಗನ ಅವರೇ ಸ್ವತಃ ರಾಮದೇವರೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾರೆ ಅಂತಂದು ಐತಿಹ್ಯ. ಅದಕ್ಕೋಸ್ಕರ ಅದು ರಾಮೇಶ್ವರ ಅಂತ ಹೇಳ್ತಾರೆ. ಅದು ಬಂದು ಒಂದು ವಾರದಲ್ಲಿ ಒಂದು ಭಾನುವಾರ ಅಲ್ಲಿ ಸ್ವಾಮಿಯವರಿಗೆ ಪೂಜೆ ನಡೆಯುತ್ತೆ. ಅಲ್ಲಿ ಬೇರೆ ಅರ್ಚಕರು ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ಕೋಟೆ ಆಂಜನೇಯ ಅಂತ ಹೇಳಿದ್ರೆ ಒಂದು 200 ಮೀಟ್ರ್ ಕೆಳಗಡೆ ಇಳಿಬೇಕು. ಅಲ್ಲಿ ಕೆಳಗಡೆ ಇಳಿದ್ರೆ ಅಲ್ಲಿ ಒಂದು ಕೋಟೆ ಆಂಜನೇಯ ಅಂತ ಒಂದು ದೇವಸ್ಥಾನ ಇದೆ. ಆ ಕೋಟೆ ಆಂಜನೇಯ ಏನಪ್ಪ ಅಂದರೆ ಅದು ತುಂಬ ಹಳೆಯ ದೇವಸ್ಥಾನ. ಅದು ಅಂದರೆ ಅದು ಸ್ವಾಮಿ ಭಕ್ತಾದಿಗಳಿಗೆ ಗೊತ್ತಾಗಿರಲಿಲ್ಲ. ಅದು ಗಿಡಗಳಲ್ಲೆಲ್ಲ ಮುಚ್ಚೋಗಿತ್ತು. ಅದು ಈ ಒಂದು ಕರೋನಾ ಬಂದಂಥ ಒಂದು ಸಮಯದಲ್ಲಿ ಅಲ್ಲಿ ನಮ್ಮ ರಾಮಗಿರಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಬಂದು ಆ ದೇವಸ್ಥಾನದ ಗಿಡ ಗಂಟೆಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಅಲ್ಲೊಂದು ವಿಗ್ರಹ ಸಿಕ್ತು. ಈಗ ನಾವು ಶ್ರೀ ರಾಮದೇವರ ಬೆಟ್ಟಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಮಾರ್ಗದಲ್ಲಿ ರಾಮನಗರ ಡಿವಿಷನ್ ತಗೋಬೇಕು. ಬೆಂಗಳೂರು ಮೈಸೂರು ರೋಡಿನ ಒಳಭಾಗದಲ್ಲಿ ಈ ಒಂದು ಸುಂದರ ಬೆಟ್ಟ ನಾವು ಡಿವಿಷನ್ ತೊಗೊಂಡು ಹೋಗಬೇಕು. ರಾಮದೇವರ ಬೆಟ್ಟ ಈಗ ಕಾಣಿಸ್ತಾ ಇದೆ ಇಲ್ಲಿ. ಇದು ರಾಮದೇವರ ಬೆಟ್ಟ. ಬನ್ನಿ ಹೋಗೋಣ. ನಮ್ಮ ಎದುರಿಗೆ ಕಾಣಿಸ್ತಾ ಇರುವಂಥದ್ದೇ ರಾಮದೇವರ ಬೆಟ್ಟ. ಹತ್ತಬೇಕು ಇದನ್ನು ಈಗ. ಶ್ರೀ ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮಗಳು. ಇಲ್ಲಿ ವಯಸ್ಕರಿಗೊಬ್ಬರಿಗೆ 25 ರೂಪಾಯಿ ಟಿಕೆಟು. ಹಾಗೆ ದ್ವಿಚಕ್ರ ವಾಹನಕ್ಕೆ 10 ರೂಪಾಯಿ ಇದೆ. ಹಾಗೆ 4 ಚಕ್ರದ ವಾಹನ 20 ರೂಪಾಯಿ ಇದೆ. ಅರ್ಧ ಕಿಲೋಮೀಟರ್ವರೆಗೆ ವಾಹನ ಸಂಚಾರ ಇರುತ್ತೆ. ನಾವು ನಡೆದೇ ಹೋಗಬೇಕು ಬೆಟ್ಟಕ್ಕೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ನಾವಿಲ್ಲಿ ನೋಡ್ಬೋದು. ರಾಮದೇವರ ಈ ಕ್ಷೇತ್ರಕ್ಕೆ ಸ್ವಾಗತ. ಬನ್ನಿ ಹೋಗೋಣ. ನಾವಿಲ್ಲಿ ರಾಮದೇವರ ಬೆಟ್ಟ ಕೆಳಭಾಗದಲ್ಲಿ ಬೆಟ್ಟ ಅಥವಾ ಸ್ವಲ್ಪ ಮೊದಲೇ ನಮಗೆ ಇಲ್ಲಿ ಬಂಡೆಕಲ್ಲಿನ ಮೇಲೆ ಆಂಜನೇಯನ ಕೆತ್ತಿರೋದನ್ನು ನಾವು ಕಾಣ್ಬೋದು. ಹಾಗೆ ಬೆಟ್ಟದ ಕೆಳಭಾಗದಲ್ಲಿ ಗಣೇಶನನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ. ಬಲಭಾಗದಲ್ಲಿ ಆಂಜನೇಯ. ಸುಮಾರು 450 ಮೆಟ್ಟಿಲುಗಳನ್ನು ಏರಿ ನಾವು ಮೇಲ್ಗಡೆ ಹೋಗಬೇಕಾಗತ್ತೆ. ಅಲ್ಲಿ ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ. ಈ ರಾಮನಗರ ಬೆಟ್ಟ ಬೆಂಗಳೂರಿಂದ ಸುಮಾರು ಒಂದು 50 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಒಂದು ದಿನದ ಟ್ರೆಕ್ಕಿಂಗು ಅಥವಾ ಹಾಫ್ ಡೇ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗೋಕ್ಕೆ ಇದೊಂದು ಒಳ್ಳೆಯ ಜಾಗ ಅನ್ನೋದರಲ್ಲಿ ಡೌಟೇ ಇಲ್ಲ. ಮೆಟ್ಲುಗಳಿರೋದ್ರಿಂದ ರಾಮನಗರ ಬೆಟ್ಟ ಹತ್ತೋದೇನು ಅಷ್ಟು ಕಷ್ಟ ಅಲ್ಲ ಮತ್ತು ಅಪಾಯಕಾರಿನೂ ಅಲ್ಲ. ಸ್ವಲ್ಪ ಸುಸ್ತಾಗತ್ತೆ ಹತ್ಕೊಂಬರೋದು, ಬಟ್ ಹೋಗ್ಬೋದು. ಆರಾಮಾಗಿ ಹೋಗಿ ನಾವು ಒಂದು ದಿನವನ್ನು ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನಾವು ಈ ಬೆಟ್ಟವನ್ನು ಹತ್ತಾ ಇದ್ದರೆ ನಮಗೆ ಅಲ್ಲಲ್ಲಿ ಚಿಕ್ಕ ಗುಡಿಗಳು ಇದು ಸಹ ನಾವು ನೋಡ್ಬೋದು.
ನಮ್ಮ ಈ ಒಂದು ಆಯಾಸವನ್ನು ಕಮ್ಮಿ ಮಾಡೋಕ್ಕೆ ಈ ಥರದ ಗುಡಿಗಳು ಸ್ವಲ್ಪ ಹೊತ್ತಿದ್ದು ವಿಶ್ರಾಂತಿ ತಗೊಂಡು ನಾವು ಮುಂದುವರಿಯೋಕ್ಕೆ ಇದು ಸಹಾಯ ಆಗುತ್ತೆ. ಇದು ಅಭಯ ಆಂಜನೇಯ ಸ್ವಾಮಿ ಒಂದು ಗುಡಿ ಇಲ್ಲಿದೆ. ನಾವು ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಇಲ್ಲಿ ದರ್ಶನ ಮಾಡ್ಬೋದು. ಅಭಯ ಆಂಜನೇಯ ಸ್ವಾಮಿ. ಬಂಡೆ ಕಲ್ಲಿನಲ್ಲಿ ಕೆತ್ತಿರುವ ಈ ಒಂದು ಸ್ವಾಮಿಯ ರಮಣೀಯ ದೃಶ್ಯ ಇಲ್ಲಿದೆ ನೋಡಿ. ಆದರೆ ನಾವಿಲ್ಲಿ 350ರಿಂದ 400 ಮೆಟ್ಲುಗಳನ್ನು ಹತ್ತಿ ಮೇಲೆ ಬಂದರೆ ನಮಗೆ ಮೊದಲು ಸಿಗುವಂಥದ್ದು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಹ ಇದೆ. ಹಾಗೆ ಸ್ವಲ್ಪ ಮುಂದುವರೆದು ಬಂದರೆ ನಮಗೆ ಇನ್ನೊಂದು ದೇವಸ್ಥಾನ ಕಾಣುತ್ತೆ. ಅದು ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪಟ್ಟಾಭಿರಾಮ ದೇವಸ್ಥಾನಗಳು. ಹಾಗೆ ಇನ್ನೂ ಮೇಲ್ಗಡೆ ಹೋಗ್ಬೋದು. ಅಲ್ಲಿ ನಾವು ಸುಗ್ರೀವ ಸ್ವಾಮಿ ದೇವಸ್ಥಾನವನ್ನು ಸಹ ನೋಡ್ಬೋದು. ಕೆಲವೊಂದು ಮೆಟ್ಲುಗಳನ್ನು ಹತ್ತಿ ಇನ್ನೂ ಮೇಲೆ ಹೋದರೆ ಇಲ್ಲಿ ಸುಗ್ರೀವ ಸ್ವಾಮಿ ದರ್ಶನ, ಹಾಗೆ ಧನಕುಂಬಿ ಬೆಟ್ಟಕ್ಕೆ ದಾರಿ ಇದೆ. ಹಾಗೆ ನಾವು ಇನ್ನು ಕೆಳಗೆ ಹೋಗ್ತೀವಿ ಅಂತಂದರೆ ಇಲ್ಲಿ ನಮಗೆ ಕಾಣಿಸುತ್ತೆ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಒಂದು ಗುಡಿ ಅಥವಾ ದೇವಸ್ಥಾನ. ಇದು 1000 ವರ್ಷ ಇತಿಹಾಸವನ್ನು ಹೊಂದಿರುವಂಥ ಕೋಟೆ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಹೋಗೋಣ. ಇಲ್ಲಿ ಕಲ್ಲುಗಳೇ ಮೆಟ್ಟಿಲುಗಳು. ಕೊಳಲನ್ನು ಹಿಡಿದಿರುವಂಥ ಶ್ರೀಕೃಷ್ಣ ಹಾಗೆ ಆಂಜನೇಯ. ಬರಿಕಲ್ನಲ್ಲಿ ಬರೋದ್ರಿಂದ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಯಾಕೆಂದರೆ ಕಲ್ಲು ಮಣ್ಣುಗಳು. ಹಾವು ಮುಂಗ್ಸಿಗಳು ಸಹ ಇಲ್ಲಿ ನಾವು ಹೋಗೋದನ್ನು ನೋಡ್ಬೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಮತಟ್ಟಾದ ಮೆಟ್ಲುಗಳು ಇಲ್ಲಿಲ್ಲ. ಹಾಗೆ ಕೆಲವೊಂದು ಕಡೆ ಮಣ್ಣುಗಳು, ಚೂಪಾದ ಕಲ್ಲುಗಳಿದೆ. ಹಾಗಾಗಿ ನೋಡಿಕೊಂಡು ಇಳಿಯೋದು ಅತಿ ಅವಶ್ಯಕ. ಈಗ ನಾವು ನೋಡ್ತಾ ಇದ್ದೇವೆ 1000 ವರ್ಷ ಪುರಾತನವಾದಂತಹ ಕೋಟೆ ಆಂಜನೇಯ ಸ್ವಾಮಿ ವಿಗ್ರಹವನ್ನು. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರು.
ಕೋಟೆ ಆಂಜನೇಯದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಹಳ ಪುರಾತನವಾದದ್ದ ಮಂಟಪಗಳಿದೆ, ಈ ಮೆಟ್ಲುಗಳು ಸಹ ಇದೆ. ತುಂಬ ಕೆಳಗೆ ಹೋಗುತ್ತಿದ್ದು, ಇಲ್ಲಿ ಬೆಟ್ಟದ ಕೆಳಭಾಗಕ್ಕೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಕೆಳಭಾಗದಲ್ಲಿ ಏನಿದೆ ಗೊತ್ತಿಲ್ಲ, ಸ್ವಲ್ಪ ಮುಂದೆ ಹೋಗ್ತೀವಿ. ಯಾಕೆಂದರೆ ಇವತ್ತು ವಾರದ ದಿನ ಆಗಿದ್ದರಿಂದ ಪ್ರವಾಸಿಗರು ಜಾಸ್ತಿ ಇಲ್ಲ. ಬಹುಶಃ ಇದು ಒಂದು ಪುರಾತನ ಮಾರ್ಗ, ಬೆಟ್ಟ ಹತ್ತೋಕ್ಕೆ ಇದ್ದಿದ್ದು ಅನಿಸುತ್ತೆ. ಈ ರೀತಿಯ ರಸ್ತೆಯಲ್ಲಿ ಕೆಳಭಾಗದಿಂದ ಬೆಟ್ಟ ಹತ್ತಿ ಮೇಲೆ ಬರ್ತಾಯಿದ್ರು. ಹಾಗಾಗಿ ಇಲ್ಲಿಂದ ನಮಗೆ ಹೋದರೆ ಮೊದಲು ಕೋಟೆ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಆಗ್ತಾಯಿತ್ತು. ಇದು ಕೆಳಭಾಗದಿಂದ ಹಳೆಯ ರಸ್ತೆ ಇದು. ಈಗೇನೋ ಮೆಟ್ಲು ಮಾಡಿದ್ರೆ ಹತ್ಕೊಂಡ್ಬಂದ್ಬಿಡ್ತೀವಿ. ಹಳೆ ಕಾಲದಲ್ಲಿ ಇಂಥ ಮೆಟ್ಲುಗಳಿದ್ವು, ಇದನ್ನು ಹತ್ತಬೇಕಿತ್ತು. ಈಗ ಬರೋಕ್ಕೆ ಎಷ್ಟು ಸುಸ್ತಾಗತ್ತೆ. ಇನ್ನು ಆವಾಗ ಕೇಳ್ಬೇಕಾ, ಆವಾಗಿನವ್ರಿಗಿನ ಸ್ಟೆಮಿನಾ ಇತ್ತು, ಬರ್ತಾಯಿದ್ರು. ಈಗಿನ ಕಾಲದವ್ರಿಗೆ ಎಲ್ಲಿ? ಬಹುಶಃ ಇದು ಆಗಿನ ಕೋಟೆ ಬಾಗಿಲು. ಕೋಟೆ ಬಾಗಿಲಿನಲ್ಲಿದ್ದ ಆಂಜನೇಯನೇ ಶ್ರೀ ಕೋಟೆ ಆಂಜನೇಯ. ಸ್ನೇಹಿತರೆ ಬನ್ನಿ, ಈಗ ನಾವು ಶ್ರೀ ಪಟ್ಟಾಭಿರಾಮ ದೇವಾಲಯಕ್ಕೆ ಹೋಗೋಣ. ಒಳಗಡೆ ವಿಡಿಯೋ ಅಲೋ ಇದೆಯಲ್ಲೋ ಗೊತ್ತಿಲ್ಲ. ವಿಡಿಯೋಗೆ ಅಲೋ ಇದ್ದರೆ ಖಂಡಿತ ನಿಮಗೆ ತೋರಿಸ್ತೀನಿ. ಅಲೋ ಇಲ್ಲ ಅಂತಂದರೆ ಮಾಹಿತಿಯನ್ನು ಕೇಳಿ ಅದನ್ನು ತಿಳಿಸೋಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ಪ್ರತಿನಿತ್ಯವೂ ಪೂಜೆ ಆಗುತ್ತೆ ಈ ದೇವಸ್ಥಾನಕ್ಕೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಶನಿವಾರ ಭಾನುವಾರ ಅಂತ ರಜಾ ದಿನಗಳಲ್ಲಿ 9ರಿಂದ 5 ಗಂಟೆವರೆಗೆ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ. ಇದೊಂದು ಪುರಾತನ ದೇವಾಲಯವಾಗಿದ್ದು ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಈ ಒಂದು ದೇವಾಲಯ ಹೊಂದಿದೆ. ಗಂಧದ ಅಲಂಕಾರದಲ್ಲಿ ಶ್ರೀ ಪಟ್ಟಾಭಿರಾಮ ದೇವರನ್ನು ನಾವೀಗ ನೋಡ್ಬೋದು. ಇಲ್ಲಿ ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಭಟ್ರು ಅಂತೇಳಿ. ನಾವು ಇಲ್ಲಿ ಪಟ್ಟಾಭಿರಾಮ ದೇವಸ್ಥಾನದ ಪ್ರಧಾನ ಅರ್ಚಕರು. ಮತ್ತು ಈ ದೇವಸ್ಥಾನ ಬಂದು ತುಂಬ ಪುರಾಣ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಇದು ಪಟ್ಟಾಭಿರಾಮ ಅಂದರೆ ರಾಮದೇವರು ವನವಾಸನಾದ ಮೇಲೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹನ ಸುಗ್ರೀವ ದೇವರು ಕಿಷ್ಕಿಂಧೆಗೆ ತೊಗೊಂಡು ಹೋಗ್ತಾ ಇರ್ತಾರೆ.
ತಗೊಂಡು ಈ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸುರ ಅನ್ನೋ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ಯಾವ ವಿಗ್ರಹನ ಇಟ್ಟು ರಾಕ್ಷಸನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದಾಗ ವಿಗ್ರಹ ಬರೋದಿಲ್ಲ. ಒಂದು ಅಶರೀರವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತೇಳಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇದೆ. ಮತ್ತು ಈ ವಿಗ್ರಹದಲ್ಲಿ ರಾಮದೇವರು ಕೂತ್ಕೊಂಡಿದ್ದಾರೆ, ಎಡಭಾಗದಲ್ಲಿ ಸೀತಾದೇವರನ್ನ ತೊಡೆಯ ಮೇಲೆ ಕೂರಿಸ್ಕೊಂಡಿದ್ದಾರೆ, ಮತ್ತು ಬಲಗಡೆ ಲಕ್ಷ್ಮಣ ದೇವರು ನಿಂತ್ಕೊಂಡಿದ್ದಾರೆ, ಅವರ ಪಾದದ ಹತ್ರ ಆಂಜನೇಯ ಸ್ವಾಮಿಯವರಿದ್ದಾರೆ. ಈ 4 ವಿಗ್ರಹ ಬಂದು ಒಂದೇ ಕಲ್ಲಿನಲ್ಲೇ ಇರೋದು ತುಂಬ ವಿಶೇಷ. ಮತ್ತು ಈ ಜಾಗದಲ್ಲಿ ರಾಮದೇವರು ಒಂದು 4 ರಿಂದ 5 ವರ್ಷ ವನವಾಸ ಮಾಡಿದ್ದಾರೆ ಅನ್ನೋದೊಂದು ಐತಿಹ್ಯ ಇದೆ. ಅವರು ವನವಾಸದ ಟೈಮ್ನಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಇದೆ. ಅದು ಒಂದು ಧನುಷ್ಕೋಟಿ ತೀರ್ಥ ಅಥವಾ ರಾಮತೀರ್ಥ ಅಂತ ಹೇಳ್ತಾರೆ. ಆ ರಾಮತೀರ್ಥ ಅಂದರೆ ರಾಮದೇವರು ವನವಾಸದಲ್ಲಿರಬೇಕಾದ್ರೆ ಸೀತಾದೇವಿಗೆ ಇಲ್ಲೆಲ್ಲೂ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರ್ಸಿದ್ರೆ ಅಂತ ಹೇಳಿ. ಮತ್ತು ಅದು ಆಳ ಎಷ್ಟಿದೆ ಅಂತ ಇದೇವರೆಗೂ ಯಾರೂ ನೋಡಿಲ್ಲ, ತುಂಬ ಆಳ ಇದೆ. ಮತ್ತು ಎಷ್ಟೇ ವರ್ಷ ಮಳೆ ಬರದೇ ಇದ್ದರೂ ನೀರು ಬತ್ತಲ್ಲ, ಯಾವಾಗಲೂ ನೀರು ಇದ್ದೇ ಇರುತ್ತೆ. ಮತ್ತು ಇಲ್ಲಿ ದೇವಸ್ಥಾನದ ಹೊರಗಡೆ ಬಂದು ಉದ್ದುದ್ದ ಬಂಡೆಗಳು ಕಾಣುತ್ತೆ, ಅದು ಬಂದು ಸಪ್ತರ್ಷಿಗಳು ಅಂತ ಹೇಳಿ. ಆ 7 ಜನ ಋಷಿಗಳು ಆ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡೋಕ್ಕೆ ಕಲ್ಲಾಗಿದೆ ಅನ್ನೋದೊಂದು ಐತಿಹ್ಯ ಇದೆ. ಮತ್ತು ಈ ಬೆಟ್ಟದ ಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಜಾತ್ರೆ ಆಗುತ್ತೆ. 4 ಶನಿವಾರ ಜಾತ್ರೆ ಆಗುತ್ತೆ. ಆಗ ಸುಮಾರು ಸಾವಿರಾರು ಜನಗಳ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ಮಾಡಿ ಸ್ವಾಮಿಗೆ ಹರಕೆ ಇದೆಲ್ಲ ತಗೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಅನ್ನದಾಸೋಹ ನಡೆಯುತ್ತೆ. ಪ್ರತಿ ಶನಿವಾರ ಬಂದು ಅನ್ನದಾಸೋಹ ನಡೆಯುತ್ತೆ. ಮತ್ತು ಪ್ರತಿ ಶ್ರೀರಾಮನವಮಿಯಲ್ಲಿ ವಿಶೇಷ ಪೂಜೆ ಇರುತ್ತೆ. ರಾಮದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಮತ್ತು ವಿಶೇಷವಾದ ಒಂದು ಪ್ರಸಾದ ಅದೆಲ್ಲ ನಡೆಯುತ್ತೆ. ಮತ್ತು ಪ್ರತಿ ತಿಂಗಳು ಪುನರ್ವಸು ನಕ್ಷತ್ರದಲ್ಲೂ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಎಲ್ಲ ಆಗುತ್ತೆ. ಮತ್ತು ಇವತ್ತು ಸ್ವಾಮಿಯವರಿಗೆ ಗಂಧದ ಅಲಂಕಾರ ಆಗಿದೆ, ಅದನ್ನು ನೀವು ನೋಡಬಹುದು. ಮತ್ತು ಇಲ್ಲಿ ಬಂದು ಭಕ್ತಾದಿಗಳು ಏನೇ ತಮ್ಮ ಮನಸ್ಸಿನಲ್ಲಿ ಏನೇ ಒಂದು ಹರಕೆ, ಒಂದು ತಮ್ಮ ಇಷ್ಟಾರ್ಥ ಏನೇ ಮನಸ್ಸಿನಲ್ಲಿ ಕೋರಿಕೆ ಇದ್ರೂ ಸ್ವಾಮಿಗಳು ಅದನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಮಯ ಸರ್, ಇದು ಬಂದು ಪ್ರತಿದಿನ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಒಂದು 3 ಗಂಟೆವರೆಗೂ ಪ್ರತಿದಿನ ಓಪನ್ ಇರುತ್ತೆ. ಮತ್ತು ಪ್ರತಿ ಶನಿವಾರ ಮತ್ತು ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಸರಿ, ಮತ್ತು ಈ ಬೆಟ್ಟದ ಮೇಲೆ ಈ ಒಂದು ದೇವಸ್ಥಾನದ ಎದುರುಗಡೆ ಒಂದು ರಾಮೇಶ್ವರ ದೇವಸ್ಥಾನ ಅಂತ ಒಂದಿದೆ. ಆ ರಾಮೇಶ್ವರ ದೇವಸ್ಥಾನ ಅಂದರೆ ಅದು ಸುಮಾರು ರಾಮದೇವರು ವನವಾಸದಲ್ಲಿರಬೇಕಾದ್ರೆ ಅವರ ಒಂದು ಪೂಜೆಗೋಸ್ಕರ ಒಂದು ಲಿಂಗನ ಅವರೇ ಸ್ವತಃ ರಾಮದೇವರೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ಒಂದು ಐತಿಹ್ಯ. ಅದಕ್ಕೋಸ್ಕರ ಅದು ರಾಮೇಶ್ವರ ಅಂತ ಹೇಳ್ತಾರೆ. ಅದು ಬಂದು ಸ್ವಾಮಿ ಒಂದು ವಾರದಲ್ಲಿ ಒಂದು ಭಾನುವಾರ ಅಲ್ಲಿ ಸ್ವಾಮಿಯವರಿಗೆ ಪೂಜೆ ನಡೆಯುತ್ತೆ. ಅಲ್ಲಿ ಬೇರೆ ಅರ್ಚಕರು ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ಕೋಟೆ ಆಂಜನೇಯ ಅಂತ ಹೇಳಿದ್ರೆ ಒಂದು 200 ಮೀಟ್ರ್ ಕೆಳಗಡೆ ಇಳಿಬೇಕು. ಅಲ್ಲಿ ಕೆಳಗಡೆ ಇಳಿದ್ರೆ ಅಲ್ಲಿ ಒಂದು ಕೋಟೆ ಆಂಜನೇಯ ಅಂತ ಒಂದು ದೇವಸ್ಥಾನ ಇದೆ. ಆ ಕೋಟೆ ಆಂಜನೇಯ ಏನಪ್ಪ ಅಂದರೆ ಅದು ತುಂಬ ಹಳೆಯ ದೇವಸ್ಥಾನ. ಅದು ಅಂದರೆ ಅದು ಸ್ವಾಮಿ ಭಕ್ತಾದಿಗಳಿಗೆ ಗೊತ್ತಾಗಿರಲಿಲ್ಲ. ಅದು ಗಿಡಗಳಲ್ಲೆಲ್ಲ ಮುಚ್ಚೋಗಿತ್ತು. ಅದು ಈ ಒಂದು ಕರೋನಾ ಬಂದಂಥ ಒಂದು ಸಮಯದಲ್ಲಿ ಅಲ್ಲಿ ನಮ್ಮ ಈ ರಾಮಗಿರಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಬಂದು ಆ ದೇವಸ್ಥಾನದ ಗಿಡ ಗಂಟೆಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಅಲ್ಲೊಂದು ವಿಗ್ರಹ ಸಿಕ್ತು. ಅದನ್ನು ತಿರ್ಗಾ ತಗೊಂಡು ಅದನ್ನು ಕಲ್ಲು ಮಂಟಪ ಮಾಡಿ ಅದನ್ನು ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಇಷ್ಟಾರ್ಥ ಸಿದ್ಧಿ ಆಂಜನೇಯ ಅಂತೇಳಿ. ಅಲ್ಲಿ ಹೋಗಿ ಭಕ್ತಾದಿಗಳು ಏನೇ ಕೋರಿಕೆ ಮಾಡಿದ್ರು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಮತ್ತು ಈ ಕಡೆ ಬಂದು ದನಕುಂಬಿ ಅಂತ ಒಂದು ಬೆಟ್ಟ ಇದೆ. ಆ ದನಕುಂಬಿ ಬೆಟ್ಟ ಏನಪ್ಪ ಅಂತಂದರೆ ಈ ರಾಮನಗರದ ಈ ರಾಮದೇವರ ಬೆಟ್ಟ ಬಂದು ಮಾಗಡಿ ಕೆಂಪೇಗೌಡರ ಒಂದು ಆಳ್ವಿಕೆ. ಅವರ ಒಂದು ಆಳ್ವಿಕೆಯಲ್ಲಿದ್ದಾಗ ಆ ದನಕುಂಬಿಯಲ್ಲಿ ಒಂದು 7 ಕೊಬ್ಬರಿಗೆ ಹಣ ಸಿಕ್ಕಿದೆ. ಯಾರಿಗೆ? ಕೆಂಪೇಗೌಡರಿಗೆ ಒಂದು ಹಣ ಸಿಕ್ಕಿದೆ. ಅವರ ಹಣದಲ್ಲಿ ಈ ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಉಳಿದ ಹಣದಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇದೆ. ಈಗಲೂ ಸಹ ಬೆಟ್ಟದ ಮೇಲೆ ಒಂದು ಹೊನ್ನು ಅಂದರೆ ದನ ಇದೆ ಅನ್ನೋ ಒಂದು ಇದಕ್ಕೋಸ್ಕರ ಅಲ್ಲಿ ಆ ಸುಗ್ರೀವ ದೇವರು ಕಾವಲಿದ್ದಾರೆ ಅನ್ನೋದೊಂದು ಪ್ರತೀತಿ ಇದೆ. ಅದು ಅದೇ ದನಕುಂಬಿ ಅಂತಲ್ವಾ?